ಅಮರ ಪ್ರೇಮದ ಮಧು. H.G. ರಾಧಾದೇವಿಯವರ ಕಾದಂಬರಿ. ರಾಜಸಿಂಹ ನೀರಸವಾಗಿ, ಆ ಹುಡ್ಗಿ ಅಂಗಡಿ ಲೆಕ್ಕಾಚಾರ ನೋಡೋದ್ರಿಂದ ಹಿಡಿದು ಅಮ್ಮನ್ಗೆ ಬಲಗೈನಂತೆ ಇದ್ದಾಳೆ. ಅಮ್ಮ ಅವಳನ್ನ ಕೆಲಸಗಾತಿ ಇಟ್ಟಾಗಿಟ್ಟಿಲ್ಲ. ಮುಂದೆ ಅಂಗಡಿ ಮನೆ ಅವಳಿಗೆ ಕೊಡ್ತಾಳೆ. ಬೇರೆ ಮನೆ ಕೆಲಸಕ್ಕೆ ಆ ಹುಡ್ಗಿ ಬರಲಾರಳು ಎಂದ. ಒಳ್ಳೆ ವಿದ್ಯಾವತಿ, ಪಾಕಕುಶಲೆ, ನಮ್ಮ ಮಕ್ಕಳ ಟ್ಯೂಷನ್ನಿಂದ ಹಿಡಿದು ಎಲ್ಲ ನೋಡ್ಕೋತಾಳೆ. ಅದಕ್ಕೆ ಅವಳ ಮೇಲೆ ಆಸೆ ಇತ್ತು ಎಂದಳು. ಹುಡುಗರು ಅತ್ತಿ ಆರಿ ಯಾವ್ಯಾವುದೋ ಗೂಡಿನಿಂದ ಹಳೆ ಪುಸ್ತಕ ಸಾಮಾನುಗಳು ಎಲ್ಲ ತೆಗೀತಿದ್ರು. ಹಾಗೆ ತೆಗೆದಾಗ ಲಗ್ನ ಪತ್ರಿಕೆ ಒಂದು ಸಿಕ್ಕಿತು. ಇಂಗ್ಲಿಷ್ ಮೀಡಿಯಂ ಆದ್ರಿಂದ ಹುಡುಗರಿಗೆ ಕನ್ನಡ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಮಮ್ಮಿ, ಇದ್ರಲ್ಲಿ ಏನಿದೆ, ಕತೆ ಇದೆಯಾ ಎಂದವು. ಜಯಶ್ರೀ ಓದಿ, ಇದು ನಿಮ್ಮ ಮಧು ಆಂಟಿ ಲಗ್ನ ಪತ್ರಿಕೆ. ಶಂಕರ್ ಎಂಬ ವರನಿಗೆ ಮಧುಮತಿ ಎಂಬ ಕನ್ಯಾರತ್ನವನ್ನು ಕೊಟ್ಟು ವಿವಾಹ ಮಹೋತ್ಸವ ಎಂದು ಸಾಂಗವಾಗಿ ಓದಿದಳು. ಮಧು ಆಂಟಿ, ನಿಂಗೆ ಮದ್ವೆ ಆಗಿದ್ಯಾ? ಲಗ್ನ ಪತ್ರಿಕೆ ಹಿಡಿದು ಅಡಿಗೆ ಮನೆಗೆ ಓಡಿ ಬಂದ. ಉಪ್ಪೇರಿ ಕರೆಯುತ್ತಿದ್ದ ಮಧುಮತಿ ನಗುತ್ತಾ, ಕಾಲಲ್ಲಿ ಕಾಲುಂಗ್ರ, ಕೊರಳಲ್ಲಿ ತಾಳಿ ಇದೆಯಲ್ಲ, ಆಗಿದ್ರೆ ಮದ್ವೆ ಆಗಿದೆ ಅಂತಲೇ ಲೆಕ್ಕ ಎಂದಳು. ಚಿಂಟು ಗೊಂದಲದಿಂದ, ಆಗಿದ್ರೆ ಅಂಕಲ್ ಎಲ್ಲಿದ್ದಾರೆ ಎಂದ. ಯಾವ ಅಂಕಲ್ ಬೇಕು ನಿನಗೆ ಎಂದಳು ನಗುತ್ತಾ. ಅದೇ ನಿಮ್ಮನ್ ಮದ್ವೆ ಆಗಿದ್ದಾರಲ್ಲ, ಶಂಕರ್ ಅಂಕಲ್ ಎಂದ. ಮಧುಮತಿ ನಗುತ್ತಲೇ, ಅವರು ದೂರ ದುಬೈನಲ್ಲಿದ್ದಾರೆ, ವರ್ಷಕ್ಕೆ ಒಂದ್ಸಲ ಬರ್ತಾರೆ ಎಂದಳು. ನಮ್ ಬಾಬ್ರಿ ತಂದೆನೂ ಆಗಾಗ ದುಬೈಗೆ ಹೋಗ್ತಾ ಇರ್ತಾರೆ. ಬಾಬ್ರಿಗೆ ಒಂಥರ ಹುಲಿ ಚಿತ್ರ ಇರೋ ಕೋಟ್ ತಂದಿರ್ತಾರೆ. ಅಂಕಲ್ ದುಬೈಯಿಂದ ಬರೋವಾಗ ನನಗೂ ಹುಲಿ ಬಣ್ಣದ ಕೋಟ್ ತರಿಸ್ಕೊಡಿ ಎಂದ. ತರ್ಸ್ಕೊಡ್ತೀನಿ ಹೇಳು, ಎಣ್ಣೆ ಹೊಗೆ ಆಗತ್ತೆ, ಹೊರಗೆ ಹೋಗು, ಆಮೇಲೆ ಕೆಮ್ತಿ ಎಂದಳು. ಅಂಕಲ್ ನೋಡ್ಲಿಕ್ಕೆ ಹೇಗಿದ್ದಾರೆ ಎಂದ. ಎಲ್ಲ ನಿನ್ನಾಗೆ ಇದ್ದಾರೆ, ಪಳಪಳ ಕಣ್ಗಳು, ಬಂಗಾರದ ಬಣ್ಣ ಎಂದಳು. ಚಿಂಟು ಹೊರಗೋಡಿ ಬಂದ. ತಂದೆ ತಾಯಿ ಅಜ್ಜಿ ಹಜಾರದ ಮಂಚದ ಮೇಲೆ ಕೂತಿದ್ರು. ಪಪ್ಪ, ಶಂಕರ್ ಅಂಕಲ್ ದುಬೈಯಿಂದ ಬರೋವಾಗ ನನ್ಗೆ ಉಲೆ ಪಟ್ಟೆ ಕೋಟು ತಂದ್ಕೊಡ್ತಾರಂತೆ ಎಂದ. ಜಯಶ್ರೀ ನಗುತ್ತಾ, ಸರಿ, ಮುಖವೇ ನೋಡಿಲ್ಲ, ಆಗ್ಲೇ ಕೋಟು ಹ್ಯಾಟ್ ತರಿಸ್ಕೊಳ್ಳಿಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ಯಾ ಎಂದಳು. ಶಂಕರ್ ಅಂಕಲ್ ನೋಡ್ಲಿಕ್ಕೆ ನನ್ನಾಗೆ ಇದ್ದಾರಂತೆ ಮಮ್ಮಿ ಎಂದ. ತಾಯಿ ಮಗ ಮುಖ ಮುಖ ನೋಡಿಕೊಂಡು ಒಳಗೊಳಗೆ ನಿಟ್ಟುಸಿರಿಟ್ರು. ಮುಂದೆ ಅವಳಿಗೆ ಮಗು ಹುಟ್ಟಿದ್ರೆ ಅನಾಮಧೇಯವಾಗಬಾರ್ದು, ಬೀದಿಲಿ ಜನರ ಎದುರು ಕೆಟ್ಟ ಹೆಸರು ಬರಬಾರ್ದು ಎಂದು ಒಂದು ಕೃತಕ ಲಗ್ನ ಪತ್ರಿಕೆ ಸಿದ್ಧಪಡಿಸಿದ್ರು. ಆದ್ರೆ ಈಗ ಈ ಸುಳ್ಳಿನ ಸರಪಳಿ ಬಂಧನದಿಂದ ಅವಳನ್ನ ಬಿಡಿಸೋದು ಹೇಗೆ ಎಂದೇ ತಿಳಿಲಿಲ್ಲ. ಕಾಲವೇ ಇದಕ್ಕೆ ಮದ್ದು ಎಂದು ಮಗನ ಮುಂದೆ ಅವಲತ್ತುಕೊಂಡಿದ್ರು. 2 ತಿಂಗಳಿಗೊಮ್ಮೆ ಮಕ್ಕಳ ಜೊತೆ ಗಂಡ ಹೆಂಡತಿ ಬಂದು 4 ದಿನ ಇದ್ದು ಹೋಗ್ತಿದ್ರು. ಕಾಲಚಕ್ರ ಉರುಳುತ್ತಿತ್ತು. ಚಿಂಟು ಈಗ 14ರ ಹುಡುಗ. ಜಯಶ್ರೀಗೆ ಈ ನಡುವೆ ಆರೋಗ್ಯ ಸರಿಯಿಲ್ಲ. ಆಗಾಗ ತಲೆನೋವು, ಜ್ವರ ಎಂದು ಮಲಗಿ ಬಿಡುತ್ತಿದ್ಲು. ಈ ಮಧ್ಯೆ 65 ವರ್ಷದ ವನಜಮ್ಮನ್ಗೆ ತೀವ್ರ ಎಂದು ಸುದ್ದಿ ಬಂತು. ಜಯಶ್ರೀನೂ ಅನಾರೋಗ್ಯದಲ್ಲಿದ್ದಳು. ಮಕ್ಕಳಿಗೆ ಪರೀಕ್ಷೆ, ಹೀಗಾಗಿ ಒಬ್ಬನೇ ಹೋಗ್ಬೇಕಾಯ್ತು. ಹೋಗಿ ಬರ್ಲ ಜಯ? ಹೋಗ್ಬನ್ನಿ, ಆಕೆಯು ವಯಸ್ಸಾದ ಜೀವ. ನಾನೇನಾದ್ರೂ ಕಾಯಿಲೆಯಿಂದ ಮಲಗಿ ದೀರ್ಘವಾಗಿ ಆಸ್ಪತ್ರೆ ಸೇರಿದ್ರೆ ಈ ಸಂಸಾರ ಮತ್ತೆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಮಧುನೇ ಕರ್ಸ್ಕೊಳ್ಳೋಣ ಅಂತಿದ್ದೀನಿ ಎಂದಳು. ರಾಜಸಿಂಹ ಚಿಂತೆಯಿಂದ, ಅಂತ ಸನ್ನಿವೇಶಗಳೇ ಬೇಡ ಜಯ, ನೀನು ಬೇಗ ಗುಣವಾಗ್ಬಿಡು ಎಂದ. ನೋಡೋಣ, ನರ್ಸಿಂಗ್ ಹೋಮ್ನಲ್ಲಿ ನಾಳಿದ್ದು ಬ್ಲಡ್ ಟೆಸ್ಟ್, ಡೀಪ್ ಆಗಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ದಾರೆ. ಅದರಲ್ಲಿ ರಿಸಲ್ಟ್ ಏನು ಬರುತ್ತೋ. 6 ತಿಂಗಳಿಂದ ಮಲ್ಗೋದು ಹೇಳೋದೇ ಆಗಿದೆ ಎಂದಳು. ನಿನ್ಗೇನೂ ಆಗಿಲ್ಲ ಜಯ ಎಂದು ಅವನೆಂದರೂ ಅವನ ಮನಸ್ಸು ಅಧೀರವಾಗಿತ್ತು. ರಾಜಸಿಂಹ ಮೈಸೂರಿಗೆ ಬಂದ. ತಾಯಿ ತೀರಾ ರುಗ್ಣಶಯ್ಯೆಯಲ್ಲಿದ್ರು. ಮಧುಮತಿ ಒಬ್ಬ ನರ್ಸ್ ಸಹಾಯದಿಂದ ಅವರನ್ನ ನೋಡಿಕೊಳ್ಳುತ್ತಿದ್ಲು. 1 ತಿಂಗಳು ನರ್ಸಿಂಗ್ ಹೋಮ್ನಲ್ಲಿದ್ದು ಡಿಸ್ಚಾರ್ಜ್ ಆಗಿದ್ದ ಆಕೆ ಬಳಲಿದ್ರು. ಈ ಸಲ ನಾನು ಬದುಕಲ್ಲ ಅನ್ಸುತ್ತಪ್ಪ, ಆದ್ರೆ ಈ ಹುಡುಗಿದೇ ಚಿಂತೆ ಆಗಿದೆ. ಶಂಕರ್ ದುಬೈಲಿ ಬೇರೆ ಮದ್ವೆ ಆದ, ಇವಳಿಗೆ ಡೈವರ್ಸ್ ಕೊಟ್ಟು ಅಂತ ಅಪ್ಸಿ 2 ವರ್ಷ ಆಯ್ತು. ಇವಳ ರೂಪ ಹಣ ನೋಡಿ ಒಳ್ಳೊಳ್ಳೆ ವರಗಳು ಬಂತು. ಲಾಯರ್ ಮಗ ಅಕೌಂಟೆಂಟ್ ಕೇಶವ ಇವಳನ್ನ ವಿವಾಹವಾಗ್ಲಿಕ್ಕೆ ಬಯಸಿ ಬಂದ. ನಮ್ಮ ಅಣ್ಣನ 3ನೇ ಮಗ ಡಾಕ್ಟರ್ ಇದ್ದಾನೆ, ಅವನ್ ನರ್ಸಿಂಗ್ ಹೋಮ್ಗೆ ನಾನು ಸೇರಿದ್ದು. ಅವನು 4-6 ಬಾರಿ ಪ್ರಸ್ತಾಪಿಸ್ದ. ಆದ್ರೆ ಈ ಹುಡುಗಿ ಯಾರನ್ನು ವಿವಾಹವಾಗಲ್ಲ. ಅವಳ ಹಠವೇ ಆಟ. ಮದ್ವೆ ನನ್ನ ಜೀವನದಲ್ಲಿ ಮುಗ್ದೋದ್ ಪ್ರಶ್ನೆ ಅಂತಾಳೆ ಎಂದಳು. ಆ ಸಂಜೆ ತಾಯಿ ಔಷಧದ ಮಂಪರ್ನಲ್ಲಿ ಕೊಂಚ ನಿದ್ರೆ ಹೋದಾಗ, ಮಧು, ಸ್ವಲ್ಪ ಬಾ ಮಾತಾಡ್ಬೇಕು ಎಂದ.
ಮಧು ಅಂಗಳದಲ್ಲಿ ಬಂದು ಅಲ್ಲಿದ್ದ ಮಂಚದ ಮೇಲೆ ಕೂತ್ಲು. ರಾಜಸಿಂಹ ಉದ್ವೇಗದಿಂದ, ನಿನಗೆ ನೀನೇ ಏಕೆ ಶಿಕ್ಷೆ ವಿಧಿಸ್ಕೊಳ್ತಿ ಮಧು? ನಮ್ ತಪ್ಪಿಗೆ ಪರಿಹಾರವೇ ಇಲ್ವಾ? ನಾವು ತಾಯಿ ಮಗ ಏನೋ ದುಡುಕಿ ಒಂದು ಹುಚ್ಚು ಯೋಜನೆ ಹಾಕಿದ್ವಿ. ಆದ್ರೆ ದೇವ್ರ ದಯೆ, ಆ ಸಮಯದಲ್ಲಿಯೂ ನಾನು ಸಂಯಮವಾಗಿದ್ದೆ. ನೀನು ಪವಿತ್ರವಾಗಿದ್ದಿ. 28 ವರ್ಷ ಅಂದ್ರೆ ಈಗಿನ ಕಾಲಕ್ಕೆ ಅಂತ ದೊಡ್ಡ ವಿಷಯ ಅಲ್ಲ. ಒಬ್ಬ ಯೋಗ್ಯ ಹುಡುಗನನ್ನ ವಿವಾಹ ಆಗಿ ಸುಖವಾಗಿರು. ನೀನು ಅಶಾಂತಿ ಅನುಭವಿಸ್ತಾ ನಮ್ ತಾಯಿ ಮಗನ್ನ ಏಕೆ ತಪ್ಪಿತಸ್ಥರನಾಗಿ ಮಾಡ್ತಿ ಎಂದ. ಮಧು ಕಿರುನಗೆ ಬೇರೆ, ನಾನು ಅಶಾಂತಿಯ ಅಗ್ನಿಕುಂಡದಲ್ಲಿ ತೊಳಲಾಡ್ತಿಲ್ಲ. ನನ್ನ ಬದುಕು ಶಾಂತ ಪ್ರವಾಹವಾಗಿದೆ. ದೊಡ್ಡಕ್ಕ ಅವಳ ಗಂಡನ್ ಕೂಡ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ದಾಳೆ. 2ನೇ ಅಕ್ಕನಿಗೆ ವಿವಾಹವಾಗಿದೆ. ಅಕ್ಕ ಬಾವ ಈ ಊರಿನಲ್ಲೇ ಇದ್ದಾರೆ. ತಮ್ಮ ವಿವಾಹಿತನಾಗಿದ್ದಾನೆ. ಈ ಅಂಗಡಿ ಅಭ್ಯುದಯದಲ್ಲಿದ್ದಾನೆ. ತಾಯಿ ಆರೋಗ್ಯವಾಗಿದ್ದಾರೆ. ತಂದೆ ನಿಶ್ಚಿಂತ ನಿವೃತ್ತಿ ಜೀವನ ಸಾಗಿಸ್ತಾ ದೇವರ ಸ್ತೋತ್ರ ಮಾಡ್ಕೊಂಡಿದ್ದಾರೆ. ನನ್ನ ವಿವಾಹದಿಂದ ನಾನೇನೇನು ಸುಖ ಶಾಂತಿ ಸಾಧಿಸಬೇಕು ಅಂತಿದ್ನೋ ಎಲ್ಲ ಸಿಕ್ಕಿದೆ ಎಂದಳು. ಆದ್ರೆ ನಿನ್ನದಾದ ಒಂದು ಬದುಕಿದೆ ಎಂದ. ಅದಕ್ಕೆ ಒಂದು ಧ್ಯೇಯವೂ ಇದೆ. ನಾನು ಮನಸಾರೆ ಪ್ರೀತಿಸಿದ ಒಬ್ಬ ವ್ಯಕ್ತಿನ ನಾನು ವಿವಾಹವಾಗಿದ್ದೀನಿ. ಅವ್ರ ಸುಖ ಸಂಸಾರ ದೂರದಿಂದಲೇ ನೋಡಿ ಸಂತಸ ಪಡ್ತೀನಿ ಎಂದಳು. ನನ್ನಿಂದ ನಿನಗೇನು ಸಿಗಲ್ಲ ಮಧು. ಎಣ್ಣೆ ಇಲ್ಲದ ದೀಪದಿಂದ ಬೆಳಕನ್ನ ಅಪೇಕ್ಷಿಸ್ತಿದ್ದಿ. ನನ್ನ ಸಂಸಾರಕ್ಕೆ ನಾನು ಬದ್ಧ ಎಂದ. ನಿಮ್ಮಿಂದ ನಾನು ಏನೂ ಅಪೇಕ್ಷಿಸಲ್ಲ. ನಿಮ್ಮ ಸುಖ ಸಂಸಾರದ ನಡುವೆ ಮುಳ್ಳಾಗಿ ಖಂಡಿತ ಬರಲ್ಲ, ಹೆದರಬೇಡಿ ಎಂದಳು. ರಾಜಸಿಂಹ ಬೇಸರದಿಂದ, ಆದರೆ ನನ್ನ ಮನಸ್ಸಿಗೆ ನೆಟ್ಟ ಮುಳ್ಳಾಗಿದ್ದಿ ನೀನು. ನೀನು ವಿವಾಹಿತಳಾಗಿ ಸುಖ ಸಂತೋಷವಾಗಿದ್ರೆ ನಾನು ಸುಖವಾಗಿರಬಲ್ಲೆ. ಇಲ್ದಿದ್ರೆ ನನ್ನ ಮನಸ್ಸಿಗೆ ಚುಚ್ತಾ ಇರತ್ತೆ ಎಂದ. ನಾನು ನಿಮ್ಮ ಮನಸ್ಸಿನ ಮಲ್ಲಿಗೆಯೂ ಅಲ್ಲ, ನಿಮ್ಮ ಮನದ ಮುಳ್ಳು ಅಲ್ಲ. ನಿಮ್ಮ ಮನದಲ್ಲಿ ನನಗೆ ಸ್ಥಾನವೇ ಇಲ್ಲ ಅಂತ ನನಗೆ ಗೊತ್ತು. ನಿಮ್ಮ ಚಪ್ಪಲಿ ಧೂಳು ನಾನು. ನೀವು ಶ್ರೀಮಂತರು. ಚಪ್ಪಲಿ ಮೇಲಿನ ಧೂಳು ಸಹ ಕೊಡುವಿ ಚಪ್ಪಲಿ ತಳತಳ ಅಂತಿರ್ಲಿ ಅಂತ ಪಾಲಿಷ್ ಮಾಡಬಲ್ರಿ. ನನ್ನ ಮನಸ್ಸಿನ ಧ್ಯೇಯಕ್ಕೆ ಅಡ್ಡಿ ಬರೋ ಹಕ್ಕು ನಿಮಗಿಲ್ಲ ಅಂತ ಮಾತ್ರ ಹೇಳ್ಬಲ್ಲೆ ಎಂದಳು. ರಾಜಸಿಂಹ ನಿರಶನಾಗಿ ನಿಟ್ಟುಸಿರು ಬಿಟ್ಟು ಎದ್ದು ನಿಂತ. ತಾಯಿ 4 ದಿನ ಬದುಕಿದ್ರು. ಅನಂತರ ಕಣ್ಮುಚ್ಚಿದ್ರು. ಜಯಶ್ರೀ ಈಗ ತೀರಾ ಮಲಗಿಬಿಟ್ಟಿದ್ಲು. ಅವಳ ಮೂತ್ರಪಿಂಡವೊಂದು ಪೂರ್ತಿ ಕೆಟ್ಟು ಹೋಗಿತ್ತು. ಬದಲಿ ಮೂತ್ರಪಿಂಡ ಸಿಗುವವರೆಗೆ ಡಯಾಲಿಸಿಸ್ ಮಾಡ್ತಾ ಇರಬೇಕೆಂದಿದ್ರು. ಅತ್ತೆಯ ಅಂತ್ಯಕ್ರಿಯೆಯಲ್ಲಿ ಸಹ ಜಯಶ್ರೀ ಭಾಗವಹಿಸುವ ಆಗಿರಲಿಲ್ಲ. ತಾಯಿಯ 13ನೇ ದಿನ ಮಾಸಿಕ ವೈಕುಂಠ ಸಮಾರಾಧನೆ ಎಲ್ಲ ಮುಗಿಸಿ ರಾಜಸಿಂಹ ಬೆಂಗಳೂರಿಗೆ ಬಂದ. ಆಶ್ಚರ್ಯ ಎಂದ್ರೆ ಕಳೆದ 10 ದಿನದಿಂದ ಮಧುಮತಿ ಅವನ ಕಣ್ಗಳಿಗೆ ಬಿದ್ದಿರಲಿಲ್ಲ. ರಾಜಸಿಂಹ ಆಸ್ಪತ್ರೆಗೆ ಬಂದಾಗ ಅವನಿಗೊಂದು ಆಶ್ಚರ್ಯಕರ ವಾರ್ತೆ ಸಿಕ್ಕಿತು. ಜಯಶ್ರೀಗೆ ಬದಲಿ ಮೂತ್ರಪಿಂಡ ಸಿಕ್ಕಿ ಆಪರೇಷನ್ ಆಗಿ 3 ದಿನ ಆಗಿತ್ತು. ಜಯಶ್ರೀ ಚೇತರಿಸಿಕೊಳ್ಳುತ್ತಿದ್ಲು. ಜಯ, ಆಪರೇಷನ್ ಆದ ಸುದ್ದಿ ನನಗ್ಯಾಕೆ ತಿಳಿಸ್ಲಿಲ್ಲ? ಬದಲಿ ಮೂತ್ರಪಿಂಡ ನಿನ್ನ ಬ್ಲಡ್ ಗ್ರೂಪ್ದು ಇಷ್ಟು ಬೇಗ ಹೇಗೆ ಸಿಕ್ತು? ಜಯಶ್ರೀ ವ್ಯಥೆಯಿಂದ, ನನಗೆ ಕಿಡ್ನಿ ದಾನ ಮಾಡಿದ ತ್ಯಾಗಿ ಬೇರೆ ಯಾರೂ ಅಲ್ಲ, ನಿಮ್ಮ ತಾಯಿಯ ಸಾಕು ಪುತ್ರಿಯಾದ ಮಧು. ನನ್ನ ಅನಾರೋಗ್ಯದ ವಿಷಯ ತಿಳಿದು ನೋಡ್ಲಿಕ್ಕೆ ಬಂದಿದ್ಲು. ಇಂದು ಮುಂದೆ ಯೋಚಿಸ್ದೆ ತನ್ನ ಕಿಡ್ನಿ ಹೊಂದಿಕೆಯಾದರೆ ಕೊಡ್ತೀನಿ ಅಂತ ಟೆಸ್ಟ್ ಮಾಡಿಸ್ಕೊಂಡ್ಳು. ಅವಳು ಒಳ್ಳೆ ಮನಸ್ಸಿಗೆ ತಕ್ಕಾಗೆ ಬ್ಲಡ್ ಗ್ರೂಪ್ ಟಿಶ್ಯೂ ಎಲ್ಲ ಮ್ಯಾಚ್ ಆಯಿತು. 3 ದಿನದಿಂದ ಆಪರೇಷನ್ ಆಯಿತು ಎಂದಳು. ಅವಳೆಲ್ಲಿ ಎಂದ ಉದ್ವೇಗದಿಂದ. ಅವಳು ಇದೇ ಹಾಸ್ಪಿಟಲ್ನಲ್ಲಿದ್ದಾಳೆ. ತನ್ನನ್ನು ಕಾಣಲಿಕ್ಕೆ ಯಾರೂ ಬರಬಾರ್ದು ಅಂತ ಹೇಳಿದಾಳೆ. ಈ ಸಲ ಅವಳು ಡಿಸ್ಚಾರ್ಜ್ ಆದಮೇಲೆ ಒಪ್ಪಿಸಿ ನಮ್ಮನೆಗೆ ಕರ್ಕೊಂಡು ಬರೋಣ ಅಂತಿದ್ದೀನಿ. ನಮ್ಮ ಹುಡುಗರಿಗೂ ಅವಳನ್ನ ಕಂಡ್ರೆ ಇಷ್ಟ. ಈಗ ನಿಮ್ಮ ತಾಯಿನೂ ಇಲ್ಲ. ಆ ಮೈಸೂರು ವಾಸ, ಆ ಹಳೆ ಮದುವೆ ಕತೆ ಎಲ್ಲ ಮರೆಸಿ ನಮ್ಮ ಫ್ಯಾಕ್ಟ್ರಿ ಆಫೀಸ್ ಸೆಕ್ಷನ್ಗೆ ಬಂದಿರೋ ಭರತ್ ಉದಾರದ ಮನೋಭಾವದ ಯುವಕ. ಇವಳು ಹಳೆ ಮದುವೆ ಕತೆ ಲೆಕ್ಕಿಸಲ್ಲ. ಇಂಥ ರೂಪಸಿಯನ್ನ ತಾಳಿ ಕಟ್ಟಿ ಕೈ ಬಿಟ್ಟ ಅವನೆಂತನತ ದೃಷ್ಟ. ಅವನಿಗಾಗಿ ಅಂಬಲಿಸ್ತಾ ಇವಳು ಒಂಟಿ. ಬುದ್ಧಿ ಹೇಳಿ ವಿವಾಹ ಮಾಡಿಸ್ತೀನಿ ಎಂದಳು. ಅಮ್ಮ ಅವಳಿಗೆ ಬುದ್ಧಿ ಹೇಳಿ ಸಾಕಾದ್ಲು. ಈಗ ನೀನು ಪ್ರಯತ್ನಿಸು ಎಂದ. ಖಂಡಿತ ಪ್ರಯತ್ನಿಸ್ತೀನಿ. ಅವನಿಗೆ ಒಂದು ಪ್ರಮೋಷನ್ ಕೊಟ್ಟು ನಮ್ಮ ಕಂಪ್ನಿಯಿಂದ ಕಾರು ಬಂಗ್ಲೆ ಎಲ್ಲ ಕೊಡ್ತೀನಿ. ತಿಂಗಳಿಗೆ 15,000 ಸಂಬಳ ಕೊಡ್ತೀನಿ. ನೋಡ್ಲಿಕ್ಕೂ ಚೆನ್ನಾಗಿದ್ದಾನೆ. ಇಂಥವರನ್ನ ಏಕೊಪ್ಪಲ್ಲ ಎಂದಳು. 15 ದಿನ ಕಳೀತು. ಮೊದಲು ಮಧುಮತಿಯನ್ನ ಡಿಸ್ಚಾರ್ಜ್ ಮಾಡಿದ್ರು. ಜಯಶ್ರೀ ಅವಳಿಗೆ ಹೇಳಿ ಕಳಿಸಿ, ಕೆಲವು ದಿನ ನಮ್ಮ ಮನೇಲಿರು. ಹುಡುಗರು ತುಂಬ ಕೇಳತ್ವೆ. ಈಗ ಅವ್ರ ಅಜ್ಜಿನೂ ಇಲ್ಲ. ನಾನು ಹೀಗೆ ಮಲಗಿಬಿಟ್ಟಿದ್ದೀನಿ. ನಾನು ಡಿಸ್ಚಾರ್ಜ್ ಆಗಿ ಬರೋವರೆಗೆ ನೀನೇ ಮನೆ ನೋಡ್ಕೋಬೇಕು ಎಂದಳು.
ನಂತರ ಭರತ್ ಎಂಬ ತನ್ನ ಕಂಪನಿ ಅಧಿಕಾರಿ ಬಗ್ಗೆ ವರ್ಣಿಸಿ, ಅವನಿಗೆ ನಿನ್ನೊಡನೆ ವಿವಾಹ ಆಗಲೇಬೇಕು. ಯಾರೋ ಅಯೋಗ್ಯನಿಗಾಗಿ ನಿನ್ ಬದುಕು ಹಾಳು ಮಾಡ್ಕೋಬೇಡ ಎಂದಳು. ಮಧುಮತಿ ಹೆಚ್ಚು ವಾದಿಸದೆ, ಅಕ್ಕ, ಈಗ ನೀವು ತುಂಬಾ ವೀಕ್ ಇದ್ದೀರಿ. ನಾನು ತುಂಬಾ ನಿತ್ರಾಣ ಇದ್ದೇನೆ. ಈ ಪರಿಸ್ಥಿತಿಲಿ ಮೈಸೂರಿಗೋಗಿ ಕೆಲವು ದಿನ ಬೆಡ್ ರೆಸ್ಟ್ನಲ್ಲಿ ಇರ್ತೀನಿ. 3 ತಿಂಗಳು ಮೇಲೆ ಬರ್ತೀನಿ ಎಂದು ಹೇಳಿ ಮೈಸೂರಿಗೆ ಹೊರಟು ಬಿಟ್ಲು. ಜಯಶ್ರೀಯನ್ನು 15 ದಿನದ ನಂತರ ಬಿಡುಗಡೆ ಮಾಡಿದ್ರು. ಮನೆಗೆ ಬಂದ ಜಯಶ್ರೀ ಚೆನ್ನಾಗಿ ಚೇತರಿಸಿಕೊಳ್ಳಲು 6 ತಿಂಗಳು ಹಿಡಿಸ್ತು. ಜಯಶ್ರೀ ಒಂದಿನ, ನಾನು ಇಷ್ಟರ ಮಟ್ಟಿಗೆ ಬಂದು ಸಂಸಾರ, ಮಕ್ಕಳು, ಗಂಡ ಅಂತ ಕಾಣ್ಬೇಕಾದ್ರೆ ಆ ಮದುವೆ ಕಾರಣ. ಎಷ್ಟು ಕೋಟಿ ಆಸ್ತಿ ಇದ್ರೇನು, ಅನುಭವಿಸ್ಲಿಕ್ಕೆ ಬದುಕು ಕೊಟ್ಟೋಳು ಅವಳು. ಅವಳಿಗೆ ನಾನು ಒಳ್ಳೇದು ಮಾಡಲೇಬೇಕು. ಮೈಸೂರಿಗೆ ಹೋಗಿ ಬರೋಣ ಬನ್ನಿ ಎಂದು ಗಲಾಟೆ ಮಾಡಿ ಗಂಡನನ್ನು ಹೊರಡಿಸಿಕೊಂಡು ಬಂದ್ಲು. ಮುಂಭಾಗದ ಮನೆಗೆ ಜಯಶ್ರೀ ಎಂದೂ ಹೋಗಿರಲಿಲ್ಲ. ಬಂದಾಗ ಸ್ವಾಗತಿಸಿದ್ದು ಅವಳ ತಮ್ಮನ ಹೆಂಡತಿ. ಬನ್ನಿ, ಮಧು ಅಕ್ಕ ಇಲ್ಲಿಲ್ಲ. 2 ತಿಂಗಳಿಂದ ಉತ್ತರ ಭಾರತದ ಒಂದು ಸೇವಾ ಸಂಸ್ಥೆಗೆ ಹೊರಟೋದ್ಲು. ನೀವು ಬಂದ್ರೆ ಈ ಪತ್ರ ಕೊಡಿ ಅಂತ ಒಂದು ಪತ್ರ ಕೊಟ್ಟಿದ್ದಾಳೆ ಎಂದು ಒಂದು ಪತ್ರ ಕೊಟ್ಟ. ಪ್ರೀತಿಯ ಜಯಶ್ರೀ ಅಕ್ಕ, ಎಂದಾದ್ರೂ ನನ್ನನ್ನು ಹುಡುಕಿ ಬರುವಿರಿ ಎಂದು ಬಲ್ಲೆ. ಅಮ್ಮ ಇದ್ದಾಗ್ಲೂ ನನ್ನ ಮದುವೆಗೆ ತುಂಬಾ ಪ್ರಯತ್ನ ಪಟ್ಟಿದ್ರು. ನಾನು ಮನಸಾರೆ ಇಷ್ಟಪಟ್ಟ ಒಬ್ಬ ವ್ಯಕ್ತಿ ನನ್ನ ಕೊರಳಿಗೆ ತಾಳಿ ಸರ ಹಾಕಿದ್ರು. ವಿಚಿತ್ರ ಪರಿಸ್ಥಿತಿಯಲ್ಲಿ ನಮ್ಮ ಮದುವೆ ಆಯಿತು. ಯಾವುದೋ ದ್ವಂದ್ವದಲ್ಲಿದ್ದ, ಏನೋ ತೊಳಲಾಟದಲ್ಲಿದ್ದ ಅವರು 1.5 ತಿಂಗಳು ನನ್ನೊಡನೆ ಒಂದೇ ಚಾವಣಿ ಕೆಳಗೆ ವಾಸಿಸಿದ್ರು. ನನ್ನ ಕೈ ಬೆರಳು ಸಹ ಸೋಕಲಿಲ್ಲ. ಅವರ ಸಂಯಮ, ಧರ್ಮಬಂಧನಕ್ಕೆ ನಾನು ಬೆರಗಾದೆ. ಅದೇ ಥರ ಸಂಯಮ ಹಾಗೂ ಧರ್ಮಬಂಧನ ನನಗೂ ಆದರ್ಶವೆಂದುಕೊಂಡೆ. ಅವರು ಕಟ್ಟಿತ್ತಾಳಿ ಕಿತ್ತೆಸ್ದು ಬೇರೊಬ್ಬನ ಪತ್ನಿಯಾಗಲು ನನ್ನ ಮನಸ್ಸು ಒಪ್ಪಲಿಲ್ಲ. ಅಮ್ಮ ಇರೋವರೆಗೆ ಮೈಸೂರು ಬಿಡಲು ಮನಸ್ಸೊಪ್ಪಲಿಲ್ಲ. ಉತ್ತರ ಭಾರತದಲ್ಲಿರೋ ನನ್ನ ಗೆಳತಿ ಒಬ್ಳು ಅಲ್ಲಿರುವ ಒಂದು ಸೇವಾ ಕೇಂದ್ರದ ಉದ್ಯೋಗ ನನಗೆ ಬೇಕೆನಿಸ್ತು. ಅಮ್ಮ ಅಪಾರ ಆಸ್ತಿ ಪಾಸ್ತಿ ಕೊಟ್ಟಿದ್ರು. ಅವರ ಬದುಕಿನುದ್ದ ಅವರ ಸೇವೆ ಮಾಡಿದೆ. ಕೊಂಚ ಹಣದೊಂದಿಗೆ ಆ ಸೇವಾ ಕೇಂದ್ರಕ್ಕೆ ಹೊರಟಿದ್ದೀನಿ. ಅಲ್ಲಿನ ವಿಳಾಸ ಯಾರಿಗೂ ಕೊಡಲಿಷ್ಟವಿಲ್ಲ. ಏಕೆಂದರೆ ಯಾರ ಮನಸ್ಸಿಗೂ ಮುಳ್ಳಾಗಿ ಒತ್ತುತ್ತಾ ಅವರೆದುರು ಇರಬಾರ್ದು. ಯಾರಿಗೂ ಅಹಿತ ಬಯಸುವ ಉದ್ದೇಶ ನನಗಿಲ್ಲ. ಮದುವೆಯಾಗು ಎಂದು ಒತ್ತಾಯಿಸುವ ನಿಮ್ಮಂಥ ಆಪ್ತರಿಂದ ದೂರಾಗಿ ಹೊರಟಿದ್ದೇನೆ. ನಿಮ್ಮ ಸಂಸಾರ ಚೆನ್ನಾಗಿರಲಿ, ದಾಂಪತ್ಯದಲ್ಲಿ ಹಾಲು ಜೇನಿನ ಸವಿ ಉದಿಸಿ ಬರಲಿ ಎಂದು ಹಾರೈಸ್ತೀನಿ. ಚಿಂಟು, ಚಿನ್ನಿ ಇಬ್ಬರಿಗೂ ನನ್ನ ಪ್ರೀತಿಯ ಆಶೀರ್ವಾದಗಳು. ಇಂತಿ ನಿಮ್ಮ ಪ್ರೀತಿಯ ತಂಗಿ ಮಧುಮತಿ. ಪತ್ರ ಓದಿ ನಿರಾಶೆಯಿಂದ ಎದ್ದಳು. ರಾಜಸಿಂಹ ನಿರವವಾಗಿದ್ದ. ರಾಜ್, ನನ್ನ ಸ್ವಾರ್ಥದಿಂದ ಅವಳು ಹೀಗೆ ಏಕಾಂಗಿಯಾಗಿ ಎಲ್ಲೋ ಹೋಗಬೇಕಾಯ್ತು ಎಂದು ಆ ರಾತ್ರಿ ಜಯಶ್ರೀ ಕಣ್ಣಂಚಿನಲ್ಲಿ ನೀರು ತುಂಬಿ ಪತಿಯ ತೋಳು ಬಳಸಿ ಕೇಳಿದ್ಲು. ರಾಜಸಿಂಹ ಚಕಿತನಾಗಿ, ನಿನ್ನ ಸ್ವಾರ್ಥ ಎಂದ. ಇನ್ನೂ ಕಣ್ಣ ಮುಚ್ಚಾಲೆ ಯಾಕೆ ರಾಜ್? ನಿಜ ಹೇಳಿ, ಅವಳ ಕೊರಳಿಗೆ ತಾಳಿ ಹಾಕಿದವರು ನೀವೇ ತಾನೆ? ರಾಜಸಿಂಹ ವೇದನೆಯಿಂದ ಅವಳ ಮುಖ ನೋಡಿದ. ನಿಮ್ ತಾಯಿ ಬಾಯಿ ಬಿಡಿಸಿ 1 ವರ್ಷದ ಹಿಂದೆ ನಾನು ಈ ವಿಚಿತ್ರ ಮದುವೆ ಸುದ್ದಿ ಹೊರಡಿಸ್ದೆ. ಆದ್ರೆ ನಾನು ಸ್ವಾರ್ಥಿ. ಅವಳನ್ನ ನನ್ನ ತಂಗಿಯಾಗಿ ಈ ಮನೆಗೆ ಸ್ವಾಗತಿಸೋ ಉದ್ದೇಶ ಇರಲಿಲ್ಲ. ಬೇರೆ ಹುಡುಗನ ಜೊತೆ ವಿವಾಹ ಮಾಡೋ ಹಂಚಿಕೆ ಮಾಡಿದೆ. ನೀವು ಏನು ಗೊತ್ತಿಲ್ಲದವರ ಹಾಗೆ ಇದ್ರಿ, ನಾನು ಏನು ತಿಳಿದವಳ ಹಾಗೆ ಇದ್ದೆ. ಆದ್ರೆ ಅವಳ ಪ್ರೀತಿ ಅಮರವಾದದ್ದು. ನಮ್ಮ ಕುಟುಂಬದ ಒಳಿತಿಗಾಗಿ ದುಡಿದು ನನ್ನ ಬದುಕಿಸಿ ನಿಮ್ಗೆ ಕಾಣಿಕೆಯಾಗಿ ಕೊಟ್ಲು. ಆದ್ರೆ ನಾವು ಅವಳಿಗೆ ಏನನ್ನೂ ಮಾಡಲಿಲ್ಲ ಎಂದಳು. ನಾನೇನ್ ಮಾಡ್ಲಿ ಹೇಳು? ಯಾವುದೋ ಉದ್ವೇಗದಲ್ಲಿ, ಭಾವಾವೇಶದಲ್ಲಿ ಅವಳ ಕುತ್ತಿಗೆಗೆ ತಾಳಿ ಸರ ಹಾಕಿದ್ದು ನಿಜ. ಆದ್ರೆ ಆ ಮದ್ವೆಗೆ ಇವಳಿಷ್ಟು ಬೆಲೆ ಕೊಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದ. ಅವಳ ಪ್ರೇಮದ ಮಧು ಅಮರವಾದದ್ದು, ಕ್ಷೀರದಷ್ಟು ಪವಿತ್ರವಾದದ್ದು. ಇವತ್ತು ನಾವಿಬ್ರು ಮಕ್ಕಳೊಂದಿಗೆ ಸುಖವಾಗಿರ್ಲಿಕ್ಕೆ ಅವಳ ಅಮರ ಪ್ರೇಮದ ಮದುವೆ ಕಾರಣ. ಗಲಾಟೆ ಎಬ್ಬಿಸ್ಲಿಲ್ಲ, ಅಸಮಾಧಾನ ತೋರಲಿಲ್ಲ, ನನಗೆ ಅನ್ಯಾಯ ಆಯಿತು ಅಂತ ಬೊಬ್ಬೆ ಹೊಡಿಲಿಲ್ಲ. ಶಾಂತವಾಗಿ ನಮ್ಮಿಂದ ದೂರವಾದ್ಲು ಎಂದಳು. ಧನ್ಯವಾದಗಳು.